ಇರಿ, ನಿನ್ನ ಹತ್ರ ಮಾತಾಡ್ಬೇಕು. ಅಕ್ಕ, ಶಾಂತಿ ಬೇಬಿ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಿದ್ದಾಳೆ ಅಂದ್ರೆ ಮತ್ತೆ ಮನೆ ಬಿಟ್ಟು ಹೋಗೋ ಪ್ಲಾನ್ ಮಾಡಿದಾಳ. ಏನಾದ್ರೂ ಮಾತಾಡಿ ಅಕ್ಕ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅವಳಿಗೊಬ್ಬಳಿಗೆ ಅಲ್ಲ, ನನಗೂ ಮಾತಾಡೋದಿದೆ. ಏನಿಬ್ರು ಒಳ್ಳೆ ಪೊಲೀಸ್ ಆಫೀಸರ್ಸ್ ತರ ಬಂದಿದ್ದೀರಾ? ಅದೇ ನಾನು ಚಿಕ್ಕವಳಿದ್ದಾಗ ಬುಕ್ಸ್ ಮುಂದೆ ಕೂತ್ಕೊಂಡು ತುಗುಡ್ಸುವಾಗ ನೋಡಕ್ ಬರ್ತಿದ್ರಲ್ಲ, ಆ ರೀತಿ. ಸೀರಿಯಸ್ ಕಣ. ನಿಧಿ, ಅವನ್ಯಾರು? ಯಾರು? ನೀನ್ ಇಷ್ಟಪಡ್ತಿರೋ ಹುಡುಗ. ಅವನ್ ಯಾಕೀಗ ಬೇಕು. ಎಷ್ಟು ದಿನ ಅಂತ ಮುಚ್ಚಿಡ್ತೀಯ ಹೇಳು? ಅವನ್ ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ಅವನ್ನ ಇವತ್ತು ನಾನು ನೋಡ್ಲೇಬೇಕು. ಹೇಳು, ಅವನ್ ಯಾರು ಅಂತ. ಶಾಂತಿ ಬೇಬಿ. ಹೌದು, ನಾವಿವತ್ತು ಅವನ್ನ ಮೀಟ್ ಮಾಡ್ಲೇಬೇಕು ನಿಧಿ. ಅವನೊಬ್ಬನ್ನೇ ಅಲ್ಲ ಕಣೆ, ಅವನ ಅಪ್ಪ ಅಮ್ಮನ್ನು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಮೊದಲು ಮಾಡಿದ ತಪ್ಪನ್ನೇ ಮತ್ತೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಜ್ಜಿ ಪ್ಲೀಸ್, ನನ್ನ ಮಾತು ಇಷ್ಟು ದಿನ ನೀನು ಹೇಳಿದೆಲ್ಲ ಕೇಳಿಸ್ಕೊಂಡಾಗಿದೆ, ಆದ್ರೆ ನಾಟ್ ಎನಿಮೋರ್. ಇದಕ್ಕೂ ಮೇಲೆ ಏನಾದ್ರು ನೀ ಹಠ ಮಾಡಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ನಾನೇ ಮುಚ್ಚಿದೆ ಬಾಯಿ, ಸಾಕು. ಈಗ ಇಷ್ಟೆಲ್ಲ ಮಾತು ಯಾಕೆ? ಆ ಹುಡುಗಂಗೆ ಮೊದಲು ಇನ್ಫಾರ್ಮ್ ಮಾಡು, ನಾಳೆನೆ ಕರಿ, ನಾವು ಮೀಟ್ ಮಾಡೋಣ. ಅಕ್ಕ ಪ್ಲೀಸ್ ಕಣೆ. ಇನ್ನು ನಿನ್ನ ಮಾತು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ. ಹಾಗಲ್ಲ ಅಜ್ಜಿ, ಅವನ್ ಬರಲ್ಲ. ಬರಲ್ವಾ? ಏನೇ ಹಾಗಂದ್ರೆ ಏನಾದರೂ ಪ್ರಾಬ್ಲಮಾ? ಹೌದಕ್ಕ, ನಾನಿವಾಗ ಅವನ್ನ ಮೀಟ್ ಮಾಡೋಕ್ಕಾಗಲ್ಲ. ಮೀಟ್ ಮಾಡೋ ಅಗತ್ಯನೂ ನನಗಿಲ್ಲ. ಯಾಕೆ? ಯಾಕಂದ್ರೆ ನಾವಿಬ್ರು ಜೊತೆಗಿಲ್ಲ. ಜೊತೆಗಿರ್ಲಿ ಅಂತ ತಾನೆ ನಾವು ಮದುವೆ ಮಾಡಕ್ ಹೊರಟಿರೋದು. ಒಂದು ನಿಮಿಷ ಶಾಂತಿ. ಅಂದ್ರೆ ನೀವಿಬ್ರು? ಹೌದಕ್ಕ, ವಿ ಬ್ರೋಕ್ ಅಪ್. ಏನ್ ಹೇಳ್ತಿದ್ದಾಳೆ ಇವಳು? ಒಂದು ನಿಮಿಷ ಶಾಂತಿ. ಯಾಕೆ? ಏನಾಗಿದೆ ಅಂತಾದ್ರೂ ಹೇಳೆ. ಅದೆಲ್ಲ ದೊಡ್ಡ ಕತೆ ಶಾಂತಿ ಬೇಬಿ. ಟೈಮ್ ಬಂದಾಗ ನಾನು ಹೇಳ್ತೀನಿ ಪ್ಲೀಸ್. ಶಾಂತಿ, ಇವ್ರದ್ದು ಬರೀ ಇದೇ ಆಯ್ತು. ಯಾವಾಗಲೂ ಅವನ ಬಗ್ಗೆ ಕೇಳಿದಾಗ್ಲೂ ಇದೇ ರಾಗ ಹಾಡ್ತಾಳೆ. ವಿಧಿ, ಕರೆಕ್ಟಾಗಿ ಹೇಳು, ಏನಾಯ್ತು? ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿಲ್ಲ.